ಯಪ್ಪ ಏನು ಬಿಸ್ಲಪ್ಪ ಇವತ್ತು. ನನಗಂತೂ ತೋಟದಾಗ ಹೋಗಿ ಸಾಕಾಗೋಯ್ತು ಹೋಗತ್ಲಾಗಿ. ಒಂದು ಎಳ್ನೀರು ಕುಡಿಯೋಣ ಅಂದರೆ ಕಿತ್ಕೊಡೋರು ಯಾರೂ ಇಲ್ಲ ಹೋಗತ್ಲಾಗಿ. ನನಗಂತೂ ಬಿಸ್ಲಾಗೆ ಬೇವನೀರಂಗೆ ಇಳೆ ಇಕ್ಬಿಡ್ತು. ಆಗಳ ಯಾರ ಆ ಕಡೆಯಿಂದ ಬರಂಗದೆ? ಯಾರದು? ಯಾರೋ ನೋಡ್ದಂಗದಲ್ಲ ಇವನ್ನ. ಓ, ಇವ್ ನಮ್ಮ ರಮೇಶ್ ಅಲ್ವೇ? ಎಷ್ಟು ಜನ ಆಯಿತು ನೋಡಿ. ಹೇಗೆ ಬರ್ತಾವ ಊರಿಗೆ? ಓ, ನೋಡಿರ ನೋಡೋಣ ನೋಡೋಣ ಇರು, ಮಾತಾಡ್ಸ್ಬಿಟ್ಟು ಅವನ್ನ ಏನು ಕೇಳೋಣ ವಿಚಾರಿಸೋಣ. ಓ, ಇವ್ ನನ್ನ ರಂಗಜ್ಜ ಅಲ್ವೇ? ಎಷ್ಟು ದಿನ ಆಯ್ತು ನೋಡಿ. ನಾನು ಊರಿಗೆ ಹೋಗಿ ಈಗ ಬರ್ತೀವ್ನಿ. ನೋಡೋಣ ಇರು, ಮಾತಾಡಿಸಿ ಏನು ನೆನ್ಪಿಕೊಂಡವನೋ ಇಲ್ವೋ ಕಾಣೆ. ನೋಡೋಣ ಅದೇನು ಮಾಡ್ತಾವನೆ. ಏನು ಈ ಊರು ಬಿಸಿಲಲ್ಲಿ ಓಡಾಡ್ತಾವನೆ, ಏನು ತೋಟಕ್ಕೆ ಹೋಗಿದ್ನೋ ಹೆಂಗೋ. ಲೋ ಬಾರ್ಲಾ ರಮೇಶ, ಎಷ್ಟು ದಿನ ಆಯ್ತು ನೀನು ನೋಡಿ. ಏನು ಈ ಕಡೆಗೆ ಬರಲೇ ಇಲ್ವಲ್ಲೋ? ಏನು ನಮ್ಮನ್ನೆಲ್ಲ ಮರ್ತ್ಬಿಟ್ಟಿದ್ಯೇನೋ? ಎಲ್ಗೋಗಿದ್ದೆ ಇಷ್ಟು ದಿವಸ? ಏನೋ ಮಗಳ ಮನೆಗೇನೋ ಹೋಗಿದ್ದೆ ಅಂತಿದ್ರು. ಏನು ರಂಗಜ್ಜೋ, ಚೆನ್ನಾಗಿದ್ಯಾ? ಏನು ಬಿಸಿಲಲ್ಲಿ ಇಲ್ಲಿ ಓಡಾಡ್ತಿದ್ಯಾ? ಇಷ್ಟೊಂದು ಬಿಸಿಲೈತೆ, ಹಿಂಗೆ ಓಡಾಡ್ತಿದ್ಯಲ್ಲ ಜೋ. ಹ್ಞೂ ಕಣಜ್ಜ, ಹಿಂಗೆ ಸುಮ್ಮನೆ ಮಗಳ ಮನೆಗೆ ಹೋಗಿದ್ದೆ ಊರಿಗೆ. ಬರ್ತಾ ಇದ್ದೀನಿ ಇವಾಗ. ಏನು ಮಾಡೋಣ, ಹೋಗಿ ಬರ್ತಾ ಇರಬೇಕಲ್ಲ. ಮಗಳನ್ನ ನೋಡ್ಕೊಂಡು ಬಂದೆ. ಆಲೇ ಎಷ್ಟು ದಿನ ಆಗಿತ್ತು ಮಗಳನ್ನ ನೋಡಿ. ಬಂದಿದ್ದೆ ಕಣಜ್ಜ ಇವತ್ತು. ಈಗ ಊಟ ಗೀಟ ಮಾಡ್ಕೊಂಡು ಊರಿಗೆ ಹೊರಡೋಣ, ಹೊತ್ತಾಗ್ಬಿಡ್ತದೆ, ಬಿಸಿಲು ಹೊತ್ಬಿಡ್ತದೆ ಅಂತ ಹೊರಟ್ರೆ ಈ ಬಿಸಿಲು ಕಮ್ಮಿ ಆಗೋವಲ್ಲೇ ಇಲ್ಲ. ಓ ಹೌದೇನ್ಲ, ಹೋಗ್ಲಿ ಬಿಡ್ಲ, ಒಳ್ಳೇದಾಯ್ತು. ಮಗಳು ಅಲ್ವಾ, ಹೋಗ್ತಾ ಇರಬೇಕು ಬರ್ತಾ ಇರಬೇಕು, ಆವಾಗಲೇ ಮರ್ಯಾದೆ. ಯಾಕಜ್ಜ ಹಿಂಗೆ ದಿಢೀರ ಹಿಂಗೆ ಅಳ್ತಿದ್ಯೋ? ಯಾಕೆ ಈಗ ತಾನೆ ಚೆನ್ನಾಗಿದ್ದಲ್ಲ, ಯಾಕೆ ಏನಾಯಿತು? ಅದು ಹಂಗಣ್ಲ ಕಣ್ಲ, ನಾನು ನನ್ನ ಮಗಳು ಮನೆಗೆ ಹೋಗಿ ಎಷ್ಟೋ ವರ್ಷ ಆಗ್ಬಿಡ್ತು. ಅವ್ರ ಅತ್ತೆ ಮೊದಲೇ ಸರಿ ಇಲ್ಲ ಕಣ್ಲ. ನಾನು ನೋಡಿ ನಮ್ಮ ಅಜ್ಜಿ ಅಂತೂ ದಿನಾ ನೆನೆಸ್ಕೊಂಡು ಮಗಳನ್ನ ಅಳ್ತಾನೆ ಇರ್ತಳ್ಕೊಳೋ. ಹೋಗ್ಬೇಕು ನಾವು. ಆಲೆ ಎಷ್ಟೋ ವರ್ಷ ಆಯಿತು ನಮ್ಮ ಮೊಮ್ಮಕ್ಕಳನ್ನು ನಾವು ನೋಡಿ. ಆಲೆ ಬಾರು ದಿವಸ ಆಯ್ತು ಬಿಡ್ಲ. ಹೋಗಿ ಕಾಯಿ ಅದು ಇದು ಅಡಿಕೆ ಗಿಡಕೆ ತೊಗೊಂಡೋಗಿ ಕೊಡೋಣ ಅಂದರೆ ಅವ್ರ ಅತ್ತೆ ಬಿಡೋದೇ ಇಲ್ಲ, ಚೆನ್ನಾಗಿರೋಕ್ಕೆ ಬಿಡೋಲ್ಲ. ಏನೆಲ್ಲ ಮಾಡೋದು, ಅದು ನೆನ್ಪಿಗೆ ಬಂತು. ನಮ್ಮ ಅಜ್ಜಿ ಅಂತೂ ದಿನಾ ನೆನ್ಪಿಸ್ಕೊಂಡು ಕೊರ್ಗಾದೆ ಆಗೋಗೋದೆ ಕಣ್ಲ. ಅಯ್ಯೋ ಅದಕ್ಕೆ ಯಾಕಜ್ಜ ಹಂಗಳ್ತಿ? ಹೋಗಿ ನೋಡ್ಕೊಂಬರೋದಲ್ವ? ಅವ್ರ ಹತ್ತೆ ಆಡಿದ್ರೆ ಅವಳಿಗಾಗ್ತದೆ. ನೀವು ಮಗಳತ್ತವರು ಬಿಟ್ಬಿಟ್ರೆ ಆಗೋಗ್ಬಿಡುತ್ತಾ? ಗಂಡನ ಮನೆಗೆ ಕಳಿಸ್ತವ್ರು ಯಾವತ್ತಿದ್ರು ಮಕ್ಕಳನ್ನ ನೋಡ್ಕೊಂಬರ್ಬೇಕು. ತಾಳಿ ಕಟ್ಟಿಸ್ಬಿಟ್ಟು ಮಕ್ಕಳನ್ನ ಬಿಡ್ತಿದ್ದಂಗೆ ಅವ್ರ ಜವಾಬ್ದಾರಿ ಮುಗಿದ್ಬಿಡ್ತು ಅಂತ ಬಿಟ್ಬಿಟ್ರೆ ಆಗ್ಬಿಡ್ತೈತೆ ನಜ್ಜ. ಅವರು ಕಷ್ಟ ಸುಖ ಯಾರ ಹತ್ರ ಅಂತ ಹೇಳ್ಕೊತಾರೆ? ಎತ್ತವ್ರ ಹತ್ರ ತಾನೇ ಹೇಳ್ಕೊತಾರೆ. ಪಾಪ ಅವಕ್ಕೂ ಇನ್ಯಾರವ್ರೆ? ಎತ್ತು ತಂದೆ ತಾಯಿನೇ ಆಗಲಿಲ್ಲ ಅಂತಂದರೆ ಯಾರು ತಾನೇ ಆಗ್ತಾರೆ? ನೀನು ಅವ್ರ ಅತ್ತೆ ಕಾಡ್ತಾಳೆ, ಅವ್ರು ಕಾಡ್ತಾರೆ, ಇವ್ರು ಕಾಡ್ತಾರೆ ಅಂತ ಕೂತ್ಕೊಂಡ್ರೆ ನಮ್ಮ ಮಕ್ಕಳನ್ನ ನೋಡೋಕಣವ್ರು ಯಾರು? ನಮ್ಮ ಮಕ್ಕಳು ಸದ್ರ ಆಗಲ್ವೇನಜ್ಜು? ಹೋಗು ಹೋಗು, ಮೊದಲೋಗಿ ಆ ಅಜ್ಜಿನ ಕರ್ಕೊಂಡು ಹೋಗಿ ನೋಡ್ಕೊಂಬರೋಗು. ಆ ಮಗ ಎಷ್ಟು ಕೊರುಕ್ತಾದೋ ಏನೋ ನೀನು ನೆನೆಸ್ಕೊಂಡು. ಎತ್ತ ಮೇಲೆ ಹೋಗಿ ನೋಡ್ಕೊಂಬರ್ಬೇಕಣಜ್ಜ. ಹೆಣ್ಮಕ್ಳೇ ಆಗೋದು ಕೊನೆಗೆ. ಏನು ಅನ್ಕೊಂಡಿದ್ಯಾ ನೀನು? ಅವರು ಇದು ಮಾಡ್ತಾರೆ, ಇವರು ಇದು ಮಾಡ್ತಾರೆ ಅಂತ ಅಂದ್ಬಿಟ್ಟು ನೀನು ನೋಡೋದೇ ಬಿಟ್ಬಿಟ್ರೆ ಮಗಳನ್ನ ಹೆಂಗೆ ಮುಂದಕ್ಕೆ? ಹೂ ಕಣ್ಲ ರಮೇಶ, ಹೋಗಿ ಬರಬೇಕು. ಏನು ಮಾಡೋದು, ಅವಜ್ಜನ ಮಕ ನೋಡೋಕ್ಕಾಗ್ತಿಲ್ಲ ನನಗಂತೂ ಹೋಗತ್ಲಾಗಿ. ಹ್ಞೂ ಹ್ಞೂ ಹೋಗಿ ಬರೋಗು, ಯಾವಾಗನ ಬಿಡುವು ಮಾಡ್ಕೊಂಡು ಹೋಗಿ ಬರೋಗು. ಈಗ ನಾನು ಬರ್ತೀನಿ, ಒಟ್ಟಾತದ ಬಸ್ಗೆ. ಬಿಸಿಲಂತೂ ಕಡಿಮೆನೇ ಆಗಲಿಲ್ಲ. ಬಾ ಜ್ಯೂಸ್ ಕ್ಯೂಸ್ ಕೊಡಿಸ್ತೀನಿ. ಬೇಡ ಕಣ್ಲ, ಈ ವಿಷಯ ನನಗಂತೂ ತಲೆಗೆ ಹಾಕೊಂಡ್ಬಿಟ್ಟಿದ್ದೀನಾ. ಈಗ ಹೋಗಿ ಬರೋವರೆಗೂ ನನ್ನ ಮಗಳು ನೋಡೋವರೆಗೂ ನನಗಂತೂ ಸಮಾಧಾನ ಆಗೋಕ್ಕಿಲ್ಲ ಬಿಡು. ಆಯಿತು ಬಾ ಮನೆಗೆ, ಮಜ್ಜಿಗೆ ಗಿಜ್ಜಿಗೆ ಕುಡ್ಕೊಂಡು ಹೋಗಿವಂತ ಇಲ್ಲೇ ಮನೆ. ಅಯ್ಯೋ ಇಲ್ಲ ಕಣ ಜೋ, ಟೈಮ್ ಆಯಿತು ಹೋಗ್ಬೇಕು ಸದ್ಯಕ್ಕೆ ನನಗೆ. ಅಲ್ಲಿ ನಮ್ಮ ಹೆಣ್ರು ಕಾಯ್ತಿರ್ತಾಳೆ, ಲೇಟ್ ಆದರೆ ಅವಳು ಬೇಜಾರು. ಸರಿ ನೋಡೋಣ ಇರು, ಎಲ್ಲಿರೋದು ಇಲ್ಲೇ ನಮ್ಮ ಮನೆ. ಇನ್ನೊಂದ್ಸತಿ ಯಾವಾಗನ ಬರ್ತೀನಿ ಬಿಡ ಜೋ, ಬರ್ತಾ ಇರ್ತೀನಿ ಮಗಳು ನೋಡ್ಕೊಬರಕ್ಕೆ. ಯಾವಾಗನ ಬರ್ತಾ ಇರ್ತೀನಿ ಬಿಡು. ಸರಿ ಹೋಗ್ಲಾ? ಹ್ಞೂ ಸರಿ ಕಣ್ಲ, ಆಯಿತು ಹೋಗ್ಬೋಗು. ಹ್ಞೂ ಸರಿ ಆಯಿತು ಹೋಗ್ಬಾ. ಆಮೇಲೆ ನೀನು ಬೇಜಾರಾಗಿರ್ಬೇಡ, ಹಿಂಗೇನೆ ಹೋಗಿ ಬಾ. ಹೋಗು ಮಗಳು ನೋಡ್ಕೊಂಡು ಬರೀವಂತೆ, ಯಾಕೆ ಬೇಜಾರಾಗಿರ್ತಿ? ಬರ್ತೀನಿ ನಾನು. ಹ್ಞೂ ಸರಿ ಕಣ್ಲ, ಆಯಿತು ಹೋಗ್ಬಾ. ಪಾಪ ನನ್ನ ಮಗಳು ಏನು ಮಾಡ್ತಾಳೋ ಏನೋ, ನನ್ನ ಮೊಮ್ಮಕ್ಳು ಹೆಂಗವೋ ಏನೋ. ನಾನಂತೂ ಒಂದು ದಿಸ್ಕು ನೋಡಲಿಲ್ಲ. ಹೋಗಿ ನೋಡ್ಕೊಳ್ಳೋಣ ಬರಬೇಕು. ನನ್ನ ಮಗಳನ್ನ ನಮ್ಮ ಅಜ್ಜಿನ ಕರ್ಕೊಂಡು ಹೋಗಿ ನೋಡ್ಕೊಂಬರ್ಬೇಕು. ಅವ್ರ ಅತ್ತೆ ಏನಾನ ಅನ್ಕೊಂಡ್ಲಿ, ನಾನಂತೂ ತಲೆನೇ ಕೆಡ್ಸ್ಕೊಳಲ್ಲ. ಹೋಗ್ತೀನಿ, ನೋಡ್ಕೊತೀನಿ, ಬರ್ತೀನಿ ಅಷ್ಟೇ. ಒಟ್ಟಿನಲ್ಲಿ ನನ್ನ ಮಗಳನ್ನ ಊರಿಗೆ ಕರ್ಕೊಂಬರ್ಬೇಕು. ಅಜೋ ಅಜೋ, ಎಲ್ಲೋದ್ಲು ನಮ್ಮ ಅಜ್ಜಿ? ಕಾಣ್ತಾನೆ ಇಲ್ವಲ್ಲ. ನಂಜಮ್ಮವು, ನಂಜಮ್ಮ. ಹ್ಞೂ ಕಣೆ ನಂಜಿ, ನಾನೇ ಅವಾಗ್ಲಿಂದ ಕರಿತಿದ್ದೀನಿ. ಬಿಸ್ಲಾಗೆ ಸಾಕಾಗೋಯ್ತು. ಹೋಗಿ ಒಂಚೂರು ಮಜ್ಜಿಗೆ ಗಿಜ್ಜಿಗೆ ಮಾಡ್ಕೊಂಬೋಗೆ. ಓ ಸರಿ ಕಣಜ್ಜ, ಆಯ್ತು ಹೋಗಿ ಮಾಡ್ಕೊಂಬತ್ತೀನಿ. ಕಾಳಜ್ಜು ಕುಡಿ, ನನಗೆ ಒಳಗೆ ಕೆಲಸದೇ ಹೋಗ್ಬೇಕು. ಓ ಬಿಡು ಬಿಡು, ಏನು ಕೆಲಸ ಆಯ್ತು ನಿನಗೆ? ತಗೋಬಾ ಇಲ್ಲಿ. ಅಂಥದ್ದು ಏನು ಮಾಡ್ಬೇಕವ ಒಳಗೆ ಹೋಗಿ? ಒಳಗೆ ಹೋಗಿ
ನಿದ್ದೆ ಮಾಡೋದು ಬೇಡವಲ್ಲಜ್ಜ. ಯಾಕಜ್ಜ ನೀನು ಹಿಂಗಾಡ್ತೀಯ? ಆಯ್ತು ಮಾಡಿವಂತೆ ಹೊಸ ನಿಂತ್ಕೊಂಡು ನಾನು ಹೇಳೋ ಮಾತೊಂದು ಸ್ವಲ್ಪ ಕೇಳ್ತೀಯೇನು? ಬೇಡ ಈಗ ಹೇಳೋದು ಬೇಡ, ಅವಳಿಗೆ ಬೇಜಾರಾಗ್ತದೆ. ಯಾವಾಗ ನಾವು ಒಳ್ಳೆ ಟೈಮ್ ಮಾಡ್ಕೊಂಡು ಅವಳಿಗೆ ಹೇಳ್ತೀನಿ. ಸುಮ್ಮನೆ ಈಗ ಹೇಳೋದು ಅವಳು ಬೇಜಾರು ಮಾಡ್ಕೊಳೋದು ಅವೆಲ್ಲ ಯಾಕೆ ಬೇಕು? ಸರಿ ಕಣೆ ಅಜ್ಜಿ, ಅದೇನು ಹೋಗಿ ಒಳಗಡೆ ಮುದ್ದೆ ಗಿದ್ದೆ ಮಾಡ್ಕೊ ಹೋಗಿ. ನಾನು ಇಲ್ಲಿ ಒಳಗಡೆ ಸ್ವಲ್ಪ ಹೊತ್ತು ಕೂತ್ಕೋತೀನಿ. ಯಾಕೋ ಬೇಜಾರು, ನಂಗೆ ಒಂಚೂರು ಇವತ್ತು ಬೇಜಾರಾಗ್ತೈತೆ. ಯಾಕೋ ಹೋಗು, ಮುದ್ದೆ ಗಿದ್ದೆ ಮಾಡಿಬಿಟ್ಟು ಕರಿ ನನಗೆ. ಯಾಕಜ್ಜ ಏನಂತ ಬೇಜಾರು ನಿನಗೆ? ಯಾವತ್ತು ಹಿಡಿದು ಇವತ್ತು? ಓ ಏನಿಲ್ಲ ಕಣೆ, ಏನೋ ಇವತ್ತು ಒಂಚೂರು ಮಗಳು ನೆನಪಿಗೆ ಬಂದ್ಬಿಟ್ಲು, ಅದಕ್ಕೆ ಬೇಜಾರಾಯ್ತು ಅಷ್ಟೆ. ಕಣಜ್ಜ ಏನು ಮಾಡೋದು? ನನ್ನ ಮಗಳನ್ನಂತೂ ನನಗಂತೂ ತುಂಬ ನೋಡಂಗಾಗೈತೆ. ಕರ್ಕೊಂಡು ಹೋಗೋರು ಯಾರು ಇಲ್ಲ. ಅದಲ್ದಲೆ ಅವ್ರ ಅತ್ತೆ ಹಿಂದೇಟಾಕ್ತಾರೆ, ಏನು ಮರ್ಯಾದೆ ಕೊಡಲ್ಲ. ಹೋದ್ರೆ ಅವಳಿಗೆ ಮರ್ಯಾದೆ ಹೋಗುತ್ತೆ ಅಂತ ನಾವು ತಡ್ಕೊಂಡಿದ್ದೀನಿ. ನನಗೂ ನೋಡಂಗಾಗದೆ ಕಣಜ್ಜ. ಕರ್ಕೊಂಡೋಗು ಅಂತ ನಿನಗೂ ಕೇಳಿ ಸಾಕಾಗೋಯ್ತು. ಯಾವಾಗ ನಿನಗೂ ಕಣ್ ತೆಗಿತದೋ ನೋಡೋಣ. ಯಾವಾಗ ಮಗಳು ನೋಡೋಂಗಾಗುತ್ತೋ ಆವಾಗಲೇ ಕರ್ಕೊಂಡೋಗು. ಆ ಕಡೆಯಿಂದ ಒಂದು ಫೋನ್ ಇಲ್ಲ, ಏನಿಲ್ಲ. ನನ್ನ ಮಗಳು ಅಂತೂ ಏನು ಮಾಡ್ತಿದ್ದಾಳೋ ಏನೋ. ಅವಳು ನೋಡೋಂಗಂತೂ ನನಗಂತೂ ತುಂಬ ಅನ್ನಿಸ್ತದೆ ಕಣಜ್ಜ. ನೆನ್ನೆಯಿಂದ ನನ್ನ ಮೊಮ್ಮಕ್ಕಳನ್ನಂತೂ ತುಂಬ ನೋಡೋಂಗಾಗದೆ ಕಣಜ್ಜ. ನೀನೇನು ಗಟ್ಟಿ ಮನ್ಸು ಮಾಡ್ಕೊಂಡು ಸುಮ್ಮನಿದ್ಯಾ? ನಾವು ಹೆಣ್ಣು ಮನ್ಸಲ್ವ, ನಮಗೂ ನೋಡಬೇಕು ಅಂತ ಅನ್ಸಲ್ವೇ? ಹ್ಞೂ ಕಣೆ ನಂಜಿ, ನನಗೂ ತುಂಬ ಅನ್ನಿಸ್ತೈತೆ ನೋಡೋಣ ಅಂತ. ಏನು ಮಾಡೋದೋ ಒಂದು ಅರ್ಥ ಆಗ್ತಿಲ್ಲ. ಹೋಗ್ಲಿ ಇನ್ನೊಂದು ವಾರ ಬಿಟ್ಟು ಆ ಮಡಿಕೆ ಮರಕ್ಕೆಲ್ಲ ಗಿಡಕ್ಕೆಲ್ಲ ಅದೇನೇನು ಮಾಡಿ ಹೋಗಿ ನೋಡ್ಕೊಂಬರನ್ ಬಿಡೆ. ಅಳಬೇಡವು, ಹೋಗ್ಲಿ ಕಣ್ಣು ಒರ್ಸ್ಕೊಳ್ಳೋ ಅಜ್ಜಿ, ನೋಡೋಕ್ಕಾಗ್ತಿಲ್ಲ. ಸರಿ ಕಣಜ್ಜ, ಆಯಿತು. ಹೋಗಿ ಒಳಗಡೆ ಏನು ಕೆಲಸ ಅದು ನೋಡ್ತೀನಿ. ಅಯ್ಯೋ ನನ್ನ ಮಗಳು ಎಷ್ಟು ವರ್ಷ ಆಯ್ತಾ ನಾನು ನೋಡೋಂಗಾಗ್ಬಿಟ್ಟೈತೆ. ಏನು ಮಾಡೋದು? ಹೋಗಿ ನೋಡ್ಕೊಬರ್ಬೇಕು. ಆದರೂ ನನ್ನ ಮಗಳಿಗೆ ಮಾತ್ರ ಒಂದು ಸಲಿನೂ ಅನಿಸಿಲ್ವಲ್ಲ ನೋಡ್ಕೊಬರ್ಬೇಕು ಹೋಗಿ ಅಂತ. ಒಂದು ಫೋನ್ ಆದರೂ ಮಾಡಿದ್ಲ ಅವಳು ನನಗೆ, ಏನಮ್ಮ ಹೇಗಮ್ಮ ಇದೆಯಾ ಅಂತ ಒಂದು ಫೋನ್ ಆದರೂ ಮಾಡಿದ್ಲ? ಏನೂ ಇಲ್ಲ. ನಮಗಂತೂ ಎತ್ತು ಕರಳು ಹೇಗಾಗುತ್ತೆ ಅಂದರೆ ಹೇಳ್ಕೊಳಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಏನೋ ಅದು ಕಾಲೇಜ್ ಲೈಫಲ್ಲಿ ತಪ್ಪು ಮಾಡಿ ಇಬ್ಬರು ಒಪ್ಪಿಗೆ ಕೊಟ್ಟು ಮದುವೆ ಆದರು. ಮದುವೆ ಆದಮೇಲೆ ಅವರ ಅತ್ತೆ ಒಪ್ಕೊಂಡಿಲ್ಲ ಮದುವೆನ. ಆದ್ರೂ ನಾವು ಎಷ್ಟೋ ಮುನ್ಸ್ಕೊಂಡು ಒಪ್ಕೊಂಡು ಮೊಮ್ಮಕ್ಕಳಾದ್ಮೇಲೆ ಹೋಗೋದು ನೋಡೋದ ಅಂತ ಹೋದರೆ ಅವ್ರ ಅತ್ತೆ ಕೊಟ್ಟಿದ್ದ ಮರ್ಯಾದೆಗೆ ಯಾರನ್ನ ಬಡವರಾದರೆ ನೇಣು ಹಾಕೊಂಡ್ಬಿಟ್ಟಿರೋರು. ನಾವಾಗಿರೋದಕ್ಕೆ ಸ್ವಲ್ಪ ತಡ್ಕೊಂಡಿದ್ದೀವಿ. ಏನು ಅಂತಂದರೆ ಅವ್ರೇನಂತಂದರೆ ಆಸ್ತಿ ಇರಬೇಕು ಅವ್ರಿಗೆ, ಚೆನ್ನಾಗಿ ಅವ್ರ ಅತ್ತೆ ಆಸ್ತಿ ಇರಬೇಕು. ಆದ್ರೂ ನನ್ನ ಮಗಳು ಅಲ್ಲಿ ಹೇಗಿದ್ದಾಳೋ ಏನೋ. ನಾವು ಒಂದು ಸತಿನೂ ಹೋಗಲಿಲ್ಲ. ಒಂದು ಸತಿಗೆ ವಜ್ಜ ಮಾನ ಮರ್ಯಾದೆ ಹೋಗುತ್ತೆ ಅಂತ ವಾಪಸ್ ಬಂದ್ಬಿಟ್ರು. ಆದರೂ ಅವಳೆಷ್ಟು ಅನುಭವಿಸ್ತಿದ್ದಾಳೋ ಅಲ್ಲಿ. ಅಜ್ಜಂಗೆ ಒಂದು ಸಲಿನೂ ಹೋಗಬೇಕು ಮಗಳು ಮನೆಗೆ, ನೋಡಬೇಕು ಮೊಮ್ಮಕ್ಕಳನ್ನ ನೋಡಬೇಕು ಅಂತ ಅನ್ನಿಸ್ಲಿಲ್ಲ. ಅವ್ರ ಮರ್ಯಾದೆ ಅವ್ರಿಗನ್ನತ್ತು, ಅವ್ರಿಗೆ ಹೆಚ್ಚಾಯಿತು. ಆದರೆ ನನ್ನ ಮಗಳು ಮಾತ್ರ ನನ್ನನ್ನು ನೋಡೋಕ್ಕೆ ಒಂದು ಸಲಿನೂ ಬರಲಿಲ್ಲ. ನೋಡೋಣ ಅದು ಯಾವಾಗ ಬರುತ್ತೋ ಏನೋ. ಆದರೂ ನನಗೂ ಒಂದು ಸಲ ಅನಿಸುತ್ತೆ ಫೋನ್ ಮಾಡೋಣ ಅವಳಿಗೆ, ನೋಡೋಣ ನಾನೇ ಶರಣಾಗೋಣ ಅಂತಲೂ ಅನಿಸುತ್ತೆ. ಎತ್ತು ಕರಳು ಒಪ್ಕೊಳ್ಳಲ್ಲ, ಏನು ಮಾಡೋದು? ಆದರೂ ಮಾಡಬೇಕು ಫೋನು, ನಾನೇ ಮಾಡ್ತೀನಿ. ಹೇಗಿದ್ದಾಳೋ ಏನೋ ಒಂದು ಸತಿ ಫೋನ್ ಮಾಡಾದರೂ ವಿಚಾರಿಸ್ತೀನಿ. ಈ ಅಜ್ಜ ತುಂಬ ಗ್ಯಾಪಿಸ್ತಾ ಇವತ್ತು ನನಗೆ. ನೋಡೋಣ ಒಂದ್ಸರಿ ಫೋನ್ ಮಾಡೋದ ಹೆಂಗೆ, ಮಾಡೇ ಬಿಡ್ತೀನಿ. ಆ ನಂಬರ್ ಏನೋ ಇತ್ತಲ್ಲ ಮದುವೆಗೆ ಮುಂಚೆ ನಂಬರು. ಸರಿ, 7453218990. ನೋಡೋಣ ಏನು ಮಾಡೋದು, ಮಾಡಲೋ ಬೇಡವೋ? ಅವ್ರ ಅತ್ತೆ ಏನಾದರೂ ಎತ್ಬಿಡ್ತಾರಾ? ನೋಡೋಣ ಒಂದ್ಸತಿ ಮಾಡೇ ಬಿಡ್ತೀನಿ. ನನಗಂತೂ ಇವತ್ತು ಮಾರ್ಕೆಟ್ಗೆ ಹೋಗಿ ಸುಸ್ತಾಗ್ಬಿಡ್ತು. ಹೇಗೋ ಗುಂಡಾಕ ಒಂಚೂರು ಕಾಫಿ ಕೊಡ್ಸಿದ್ಕೆ ಸರಿ ಹೋಯ್ತು ನೋಡಿ. ಯಪ್ಪ ತೊಗೊಂಬಂದಿದ್ದೆಲ್ಲ ಜೋಡಿಸಿದ್ರೆ ಅಷ್ಟೇ ಫ್ರೆಶ್ ಆಗ್ಬಿಡುತ್ತೆ ಮೈಂಡ್. ನೋಡ್ತೀನಿ. ಹಲೋ ಯಾರು ಮಾತಾಡ್ತಿರೋದು? ಹಲೋ ಮಾತಾಡಿ, ಯಾರು ಮಾತಾಡ್ತಿರೋದು? ಹಲೋ 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 ಮಗಳೇ. ಹಲೋ ಹಲೋ ಅಮ್ಮ, ಹೇಗಿದೆಯಾ ಮಗಳೇ? ಅಮ್ಮ ಅದು ಚೆನ್ನಾಗಿದ್ದೀನಮ್ಮ.